ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಲರ್ ಕನ್ನಡ. ಇವತ್ತು ನಾವು ನೋಡೋ ಮೂವಿ ಯಾವುದೆಂದರೆ 2024ರಲ್ಲಿ ಮಲಯಾಳಂನಲ್ಲಿ ರಿಲೀಸ್ ಆದ ಹಂಟ್ ಅನ್ನೋ ಮೂವಿ. ಪಕ್ಕಾ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಹಾರರ್ ಥ್ರಿಲ್ಲರ್ ಅಂತಾನೆ ಹೇಳ್ಬಹುದು. ಈ ಮೂವಿಯ ಒನ್ ಲೈನರ್ ಏನಂದ್ರೆ, ಒಂದು ಬಾಡಿ ಸಿಗುತ್ತದೆ, ಪೊಲೀಸ್ ಅವರು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸುತ್ತಿರುತ್ತಾರೆ. ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ಗೆ ಅಮಾನುಷ್ಯಕರವಾಗಿ ಏನೆಲ್ಲೋ ನಡೆಯುತ್ತದೆ. ಒಂದು ಪ್ರೇತಾತ್ಮ ನಮ್ಮ ಹೀರೋಯಿನ್ ಜೊತೆ ಮಾತಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದೆರಡರ ನಡುವೆ ಏನು ಟ್ರ್ಯಾಕ್ ಅನ್ನೋದೇ ಈ ಮೂವಿಯ ಕಥೆಯಾಗಿರುತ್ತದೆ. ಕಥೆಯೊಳಗೆ ಹೋಗೋದಕ್ಕಿಂತ ಮುಂಚೆ ನನಗೊಂದು ಮೋಟಿವೇಶನ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮೂವಿ ಇಷ್ಟವಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕಥೆಯೊಳಗೆ ಹೋಗೋಣ. ಕಥೆಯ ಆರಂಭದಲ್ಲಿ ಇನ್ಸ್ಪೆಕ್ಟರ್ ಒಂದು ಬಾಡಿಯನ್ನ ಹಾಸ್ಪಿಟಲ್ಗೆ ತರ್ತಾರೆ. ಏನಾಗಿದು ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಇನ್ವೆಸ್ಟಿಗೇಷನ್ ಮಧ್ಯೆ 2 ಏಟು ಕೊಟ್ಟಾಗ ಪ್ರಜ್ಞೆ ತಪ್ಪಿ ಬಿದ್ದ ಅಂತ. ಇದನ್ನೆಲ್ಲ ನಮ್ ಹೀರೋಯಿನ್ ಗಮನಿಸ್ತಾ ಇರ್ತಾರೆ. ಹೀರೋಯಿನ್ ಕೂಡ ಒಂದು ಡಾಕ್ಟರ್ ಆಗಿರ್ತಾರೆ. ಅವರ ಹೆಸರು ಕೀರ್ತಿ ಅಂತ. ಹೀರೋಯಿನ್ ಹೇಳ್ತಾಳೆ, ಏನು ನೀವು ಮೆಲ್ಲೆ ಹೊಡೆದ್ರ? ಆ ಹುಡುಗನ ಮೈಯಲ್ಲಿ 13 ಕಡೆ ಏಟಾಗಿವೆ. ಇದರಿಂದನೇ ಆ ಹುಡುಗ ತೀರ್ ಹೋಗಿದ್ದು, ಆದ್ರಿಂದ ನಿಮ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಆ ತರ ಎಲ್ಲ ಹೇಳ್ತಾ ಇರ್ತಾರೆ. ಆಗ ಚೀಫ್ ಡಾಕ್ಟರ್ ಕೂಡ ಹೇಳ್ತಾರೆ, ನನ್ ಕೈಯಲ್ಲಿ ರಿಪೋರ್ಟ್ ಅನ್ನೆಲ್ಲ ತಿರುಗಿಸಿ ಬರೆಯಕ್ಕಾಗಲ್ಲ, ಏನಿದೆಯೋ ಅದನ್ನೇ ಬರೀತೀನಿ, ನಿಮ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು ಅಂತ. ಹಾಗೆ ಇವರು ಮಾಡಿದ ಕೆಲಸದಿಂದ ಇನ್ಸ್ಪೆಕ್ಟರ್ಗೆ ಸಸ್ಪೆನ್ಷನ್ ಸಿಗುತ್ತದೆ. ಆದ್ರಿಂದ ಇನ್ಸ್ಪೆಕ್ಟರ್ ಕೋಪದಲ್ಲಿ ಅಲ್ಲಿಂದ ಹೋಗ್ತಾರೆ. ಈಗ ನಮಗೆ ಪಾಪನ್ ಅನ್ನೋ ಒಬ್ಬ ಪೊಲಿಟಿಷಿಯನ್ ನ ತೋರಿಸ್ತಾರೆ. ಎಲೆಕ್ಷನ್ ಬರಕ್ಕಾಯ್ತಲ್ವಾ, ಆದ್ರಿಂದ ಎಲೆಕ್ಷನ್ ಅಲ್ಲಿ ಹೇಗೆ ಸ್ಕೋರ್ ಮಾಡಬಹುದು ಅಂತೆಲ್ಲ ಒಂದು ಟೀಮ್ ಅನ್ನೇ ಫಾರ್ಮ್ ಮಾಡಿರ್ತಾರೆ. ಹೀರೋಯಿನ್ ಕೆಲಸ ಮಾಡ್ತಿರೋ ಹಾಸ್ಪಿಟಲ್ದು ಚೀಫ್ ಡಾಕ್ಟರ್ ಹೆಸರು ಪೋಟಿ ಅಂತ ಆಗಿರುತ್ತದೆ. ಪೋಟಿ ಅವರು ಈಗ ಎಲ್ಲಾ ಡಾಕ್ಟರ್ಸ್ ನ ಕರೆದು ಒಂದು ಮೀಟಿಂಗ್ ಅನ್ನ ಇಟ್ಟಿರ್ತಾರೆ. ಇಲ್ಲಿ ರೆಬೇಕಾ ಅಂತ ಒಂದು ಡಾಕ್ಟರ್ ಕೂಡ ಇರ್ತಾರೆ. ಇವರು ಒಂದು ಪ್ಯಾರಾಸೈಕಾಲಜಿಸ್ಟ್ ಅನ್ನ ಕರೆಯೋದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಎಲ್ಲರೂ ಒಳ್ಳೆ ವಿಷಯನೇ ಅಂತ ಹೇಳುವಾಗ ರಮೇಶ್ ಅಂತ ಒಬ್ರು ಡಾಕ್ಟರ್ ಇರ್ತಾರೆ. ಅವರು ಕೇಳ್ತಾರೆ, ಒಂದು ವ್ಯಕ್ತಿ ಪ್ರೇತಾತ್ಮವನ್ನು ಹಿಡಿಯುತ್ತಾನೆ ಅಂತ ಡಾಕ್ಟರ್ಸ್ ಆಗಿರುವ ನಾವು ಹೇಗೆ ನಂಬಕ್ಕಾಗುತ್ತದೆ? ನನಗೆ ಮಾತ್ರವಲ್ಲ, ಬಾಕಿರೋರಿಗೂ ಸಹ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತದೆ ಅಂತ ಹೇಳ್ತಾನೆ. ಆಗ ರೆಬೇಕಾ ಅನ್ನುವರು, ಸರ್ ನಿಮ್ ಬಗ್ಗೆ ಮಾತ್ರ ಮಾತಾಡಿ, ಬಾಕಿರೋರ ಬಗ್ಗೆ ಹೇಳಕ್ ಹೋಗ್ಬೇಡಿ ಅಂತ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾರೆ. ನೋಡಿದ್ರೆ ನಮ್ಮ ಹೀರೋಯಿನ್ಗೂ ಸಹ ಅವರನ್ನ ಕರೆಯೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತದೆ. ಹೀರೋಯಿನ್ ಕೂಡ ಹೇಳ್ತಾರೆ, ಅವರು ಹೇಳಿರೋದೇ ಸರಿ, ಅವರನ್ನ ಕರ್ಸೋದಕ್ಕೆ ಅಂತ 15 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದೀರಲ್ಲ, ಅದೇ ದುಡ್ಡನ್ನ ನಮ್ ಹಾಸ್ಪಿಟಲ್ ಡೆವಲಪ್ಮೆಂಟ್ ಗೋಸ್ಕರ ಬಳಸಬಹುದಲ್ವಾ ಅಂತ ಹೀರೋಯಿನ್ ಸಹ ಕೇಳ್ತಾರೆ. ನಿಮ್ಮಿಬ್ಬರನ್ನ ಬಿಟ್ರೆ ಬಾಕಿ ಎಲ್ರಿಗೂ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಆದ್ರಿಂದ ಅವರನ್ನ ಕರೀತೀನಿ ಅಂತ ಪೋಟಿ ಸಹ ಹೇಳ್ತಾರೆ. ಈಗ ಪ್ಯಾರಾಸೈಕಾಲಜಿಸ್ಟ್ ಅನ್ನ ನಮಗೆ ತೋರಿಸ್ತಾರೆ. ಅವರ ಹೆಸರು ರಾಮ್ ಅಂತ ಆಗಿರುತ್ತೆ. ಅವರು ಬಂದು ಮಾತನಾಡುವಾಗ ಹೇಳ್ತಾರೆ, ತುಂಬಾ ಜನರಿಗೆ ಇದರಲ್ಲಿ ನಂಬಿಕೆ ಇರೋದಿಲ್ಲ, ಹಾಗೆ ಯಾರಾದ್ರೂ ಇದ್ರೆ ಕೈ ಎತ್ತೀರಿ ಅಂತ. ಆಗ ನಮ್ ಹೀರೋಯಿನ್ ಕೈ ಎತ್ತುತ್ತಾಳೆ. ರಮೇಶ್ ಕೂಡ ಎತ್ತಿರ್ತಾನೆ ಅಂತ ಅನ್ಕೊಳ್ತಾರೆ. ಆದ್ರೆ ರಮೇಶ್ ಕೈ ಎತ್ತಿರೋದಿಲ್ಲ. ಹೀರೋಯಿನ್ ಕೈ ಎತ್ತಿರೋದನ್ನ ನೋಡಿ ರಾಮ್ ಕೇಳ್ತಾರೆ, ಮೇಡಮ್ ಸ್ವಲ್ಪ ಸ್ಟೇಜ್ಗೆ ಬರಬಹುದಾ ಅಂತ. ಹಾಗೆ ಹೀರೋಯಿನ್ ಕೂಡ ಸ್ಟೇಜ್ಗೆ ಹೋಗ್ತಾರೆ. ಆಗ ರಾಮ್ ಹೇಳ್ತಾರೆ, ಮೊದಲು ನೀವು ಸ್ಟೇಜ್ಗೆ ಬಂದಿರೋದಕ್ಕೆ ಮೆಚ್ಚಬೇಕು ನಿಮ್ಮನ್ನ, ಯಾಕಂದ್ರೆ ನಿಮ್ಮ ಮನ್ಸಲ್ಲಿರೋ ತರನೇ ಇಲ್ಲಿ ಕೂತಿರೋ ಸುಮಾರು ಜನರ ಮನ್ಸಲ್ಲಿ ಇರುತ್ತದೆ, ಆದ್ರೆ ಹೊರಗಡೆ ಹೇಳಕ್ಕೆ ಅವರು ಹೆದರ್ತಾರೆ ಅಂತ. ಅದಾದ್ಮೇಲೆ ಇಲ್ಲಿ ಕೂತ್ಕೊಳ್ಬಹುದಾ ಅಂತ ಕೇಳ್ತಾರೆ. ರಾಮ್ ಹೀರೋಯಿನ್ ಕುತ್ತಿಗೆಯಲ್ಲಿ ಕೈ ಇಟ್ಟ ತಕ್ಷಣ ಅವರು ನಿದ್ದೆ ಮಾಡ್ಬಿಡ್ತಾರೆ. ಅದರ ನಂತರ ರಾಮ್ ಒಂದು ಚಿಟ್ಕಿ ಹೊಡೆದ ನಂತರನೇ ಹೀರೋಯಿನ್ ಎದ್ದೇಳ್ತಾರೆ. ಹೀರೋಯಿನ್ ಕೂಡ ನಾನು ನಿದ್ದೆ ಮಾಡಿ ಎದ್ನ ಅಂತ ಆಶ್ಚರ್ಯದಲ್ಲಿ ಕೂತಿರ್ತಾರೆ. ನಂತರ ಹೀರೋಯಿನ್ ಕಣ್ಣಿಗೆ ಒಂದು ಬಟ್ಟೆಯನ್ನ ಕಟ್ಟಿ ಸ್ಕ್ರೀನ್ ನಲ್ಲಿ ಒಂದು ಫೋಟೋನ ತೋರಿಸಿ ಅಲ್ಲಿ ಕೂತವರಿಗೆ ಕಣ್ಮುಚ್ಚಿ ಅದನ್ನ ಇಮ್ಯಾಜಿನ್ ಮಾಡಕ್ಕೆ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಡೀಪ್ ಆಗಿ ಇಮ್ಯಾಜಿನ್ ಮಾಡ್ತಾ ಇರ್ತಾರೆ. ಹೀರೋಯಿನ್ ಜೊತೆ ನಿಮ್ ಮನ್ಸಲ್ಲಿ ಏನು ಓಡ್ತಿದೆ ಅಂತ ಕೇಳಿದಾಗ 2 ವ್ಯಕ್ತಿಗಳು ದೋಣಿಯಲ್ಲಿ ಮೀನ್ ಹಿಡಿಯುತ್ತಿರೋದು ಅಂತ ಹೇಳ್ತಾರೆ. ಇದು ನೋಡಿದಾಗ ಎಲ್ರು ಶಾಕ್ ಆಗ್ತಾರೆ. ನೋಡಿದ್ರೆ ಸ್ಕ್ರೀನ್ ನಲ್ಲಿರೋ ಫೋಟೋ ಅದೇ ಆಗಿರುತ್ತೆ ಅಲ್ವಾ. ಅಲ್ಲಿಂದ ಕಟ್ ಮಾಡಿದ್ರೆ ನಿಜವಾಗ್ಲೂ ಇಬ್ರು ಮೀನ್ ಹಿಡಿಯೋದನ್ನ ನಮಗೆ ತೋರಿಸ್ತಾರೆ. ಹಾಗೆ ಅವ್ರ ಬಲೆಯಲ್ಲಿ ಏನೋ ದೊಡ್ಡದಾಗಿ ಸಿಕ್ಕಾಕೊಳ್ಳುತ್ತೆ. ಒಬ್ಬ ವ್ಯಕ್ತಿ ನೀರಿಗೆ ಇಳಿದು ನೋಡಿದಾಗ ಅದೊಂದು ಟಿನ್ ಆಗಿರುತ್ತದೆ. ಹಾಗೆ ಇಬ್ರು ಸೇರಿ ಅದನ್ನ ಎಳ್ಕೊಳ್ತಾರೆ. ಆ ಡ್ರಮ್ ತುಂಬಾ ವೆಯ್ಟ್ ಇದ್ದ ಕಾರಣ ಇಬ್ಬರು ಸೇರಿ ಅದನ್ನ ಎಳ್ಕೊಂಡ್ ಬರ್ತಾರೆ. ಆ ಡ್ರಮ್ ಒಳಗಡೆ ಅವರಿಬ್ಬರು ಏನೋ ನೋಡ್ಬಿಟ್ಟು
ಹೆದ್ರಿ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಹಾಗೆ ಪೊಲೀಸ್ ಅವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಅದಲ್ಲದೆ ಡಾಕ್ಟರ್ಸ್ಗೂ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ. ಹೀರೋಯಿನ್ ಮತ್ತು ಟೀಮ್ ಅವರು ಬಂದು ಅದನ್ನ ಪರಿಶೋಧನೆ ಮಾಡ್ತಾ ಇರ್ತಾರೆ. ಆ ಸ್ಕಲ್ ನಿಂದ ಒಂದು ಬಾಲ್ ಸಿಗುತ್ತದೆ. ಹಾಗೆ ಅವರು ಇವರಿಗೆ ಸಿಕ್ಕಿರೋ ಡೀಟೇಲ್ಸ್ ಗಳನ್ನೆಲ್ಲ ಪೊಲೀಸ್ ಅವರಿಗೆ ಬಂದು ಹೇಳ್ತಾರೆ. ಏನಂದ್ರೆ ತೀರಿ ಹೋಗಿರೋದು ಒಂದು ಹುಡುಗಿನೇ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಹೇಗಂದ್ರೆ ಬಾಡಿ ನೋಡಿ ಹೇಳ್ತಾರಲ್ವಾ, ಅದೇ ತರ ಎಲುಬುಗಳನ್ನ ನೋಡಿ ಹೇಳಿರ್ತಾರೆ. ಜಲ್ಲಿ ಮತ್ತು ಸಿಮೆಂಟ್ ಅನ್ನ ಮಿಕ್ಸ್ ಮಾಡೋ ಮಿಷಿನ್ ಇದೆ ಅಲ್ವಾ, ಆ ತರ ಮಿಕ್ಸ್ ಮಾಡಿರ್ತಾರೆ. ಆದ್ರಿಂದ ಫಿಂಗರ್ ಪ್ರಿಂಟ್ ಸಹ ಸಿಕ್ಕಿದೆ ಅಂತ ಹೇಳ್ತಾರೆ. ಹಾಗೆ ಸ್ಕಲ್ ಒಳಗಡೆಯಿಂದ ಒಂದು ಬಾಲ್ ಸಿಕ್ಕಿರುತ್ತದಲ್ಲ, ಅದು ಟೇಬಲ್ ಟೆನ್ನಿಸ್ಗೆ ಯೂಸ್ ಮಾಡೋ ಬಾಲ್. ಹೀಗೆಲ್ಲ ಹೀರೋನ್ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಅಂತ ಪೊಲೀಸ್ ಅವರು ಕೇಳಿದಾಗ ಇನ್ನು ನೀವೇ ಕಂಡು ಹಿಡಿಬೇಕು ಅಂತ ಪೋಟಿ ಹೇಳ್ತಾರೆ. ಸರಿ ಆಯ್ತು ಅಂತ ಅವರು ಸಹ ಅಲ್ಲಿಂದ ಹೊರಡ್ತಾರೆ. ಪಾಪನಂತ ಒಂದು ಪೊಲಿಟಿಷಿಯನ್ ನ ತೋರಿಸಿದ್ದೆ ಅಲ್ವಾ ಮೊದ್ಲು. ಎಲೆಕ್ಷನ್ ಬರೋದಕ್ಕಿಂತ ಮುಂಚೆ ಈ ತರ ಕೇಸ್ ಗಳನ್ನೆಲ್ಲ ಮುಗಿಸಿಬಿಡ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಹಾಗೆ ಎಸಿಪಿ ಅಂತ ಒಬ್ರು ಇರ್ತಾರೆ, ಅವರೇ ಈ ಕೇಸ್ ಅನ್ನ ಹ್ಯಾಂಡಲ್ ಮಾಡ್ಲಿ ಅಂತ ಅವರು ಹೇಳ್ತಾರೆ. ಎಸಿಪಿ ಕೂಡ ನಾನು ನೋಡ್ಕೋತೀನಿ ಅಂತ ಅಲ್ಲಿಂದ ಹೊರಡ್ತಾರೆ. ಹೀರೋನ್ ಕೆಲಸ ಮಾಡೋ ಹಾಸ್ಪಿಟಲ್ ನಲ್ಲಿ ಒಂದು ಮಾರ್ಚರಿ ಇರುತ್ತದೆ. ಅಲ್ಲಿಗೆ ಯಾರು ಸಹ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ದೆವ್ವ ಇರೋ ತರ ತುಂಬಾ ಜನರಿಗೆ ಫೀಲ್ ಆಗಿರುತ್ತೆ. ಹಾಗೆ ಅಲ್ಲಿಗೆ ಯಾರು ಹೋಗೋದಿಲ್ಲ. ನೀವು ನೋಡ್ಬೇಕು ಅಂತೆಲ್ಲ ನಮ್ ರಾಮ್ ಜೊತೆ ಹೇಳ್ತಾರೆ. ಸರಿ ನಾನು ನೋಡ್ಕೋತೀನಿ ಅಂತಾನು ಅವರು ಹೇಳ್ತಾರೆ. ದೆವ್ವ ಇರೋದನ್ನ ತೋರಿಸೋದಕ್ಕೆ ಅಂತ ಒಂದು ಮಿಷಿನ್ ಇರುತ್ತದೆ ಅಲ್ವಾ, ಅದನ್ನೆಲ್ಲ ಇಟ್ಕೊಂಡಿರ್ತಾರೆ. ಇದ್ರಿಂದ ಒಳಗಡೆ ಹೋದ್ರೆ ಅಲ್ಲಿ ದೆವ್ವ ಇದ್ಯಾ ಇಲ್ವಾ ಅಂತ ನನಗೆ ಗೊತ್ತಾಗುತ್ತೆ, ನಿಮ್ಗೆ ಹೇಳ್ಬಿಡ್ತೀನಿ ಅಂತಾನು ಹೇಳ್ತಾರೆ. ಆಗ ಹೀರೋನ್ ಕೇಳ್ತಾರೆ, ಒಳಗಡೆ ಏನು ಇಲ್ಲದಿದ್ದರೂ ಸಹ ನೀವು ಹೊರಗಡೆ ಬಂದು ಅಲ್ಲಿ ದೆವ್ವ ಇದೆ ಅಂತ ಹೇಳ್ಬಹುದಲ್ವಾ ಅಂತ. ಆಗ ರಾಮ್ ಹೇಳ್ತಾರೆ, ನಾನು ಆತರ ಎಲ್ಲ ಸುಳ್ಳು ಹೇಳೋದಿಲ್ಲ. ನೀವು ಇಷ್ಟು ಕಾನ್ಫಿಡೆನ್ಸ್ ಆಗಿ ದೆವ್ವ ಇಲ್ಲ ಅಂತ ಹೇಳ್ತಿದ್ದೀರಲ್ವಾ, ನೀವೇ ಒಂದ್ಸಲ ಒಳಗಡೆ ಹೋಗಿ ನೋಡಿ ಅಂತ. ಕೀರ್ತಿ ಕೂಡ ನನಗೆ ಒಳಗಡೆ ಹೋಗೋದ್ರಲ್ಲಿ ಏನು ತೊಂದರೆ ಇಲ್ಲ, ನಾನು ಹೋಗ್ತೀನಿ ಅಂತ ಹೇಳಿದಾಗ ಎಲ್ರೂ ಹೇಳ್ತಾರೆ ಬೇಡ ಕೀರ್ತಿ ಅಂತ. ಆದ್ರೆ ಯಾರ ಮಾತನ್ನು ಕೇಳದೆ ಅವಳು ಆ ಮಿಷಿನ್ ಇಟ್ಕೊಂಡು ಒಳಗಡೆ ಹೋಗ್ತಾಳೆ. ಧೈರ್ಯವಾಗಿ ಒಳಗಡೆ ಬಂದ್ರು ಸಹ ಒಳಗಡೆ ಬಂದ್ಮೇಲೆ ಅವರಿಗೆ ಬ್ಯಾಕ್ ಇಂದ ಟೆನ್ನಿಸ್ ಬಾಲ್ ಪಿಚ್ ಆಗೋ ತರ ಯಾರೋ ನಡೀತಿರೋ ತರ ಎಲ್ಲ ಸೌಂಡ್ ಕೇಳಕ್ಕೆ ಶುರು ಆಗುತ್ತದೆ. ಹಾಗೆ ಸ್ವಲ್ಪ ಹೊತ್ತಿನಲ್ಲೇ ಅವರು ಹೆದ್ರು ಬಿಟ್ಟು ಕಿರ್ಚಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ. ಹಾಗೆ ಅವರು ಕಿರ್ಚೋದು ಕೇಳಿ ತುಂಬಾ ಜನರು ಬಂದು ಅವರನ್ನ ಎಬ್ಬಿಸ್ತಾರೆ. ನಂತರ ಅವರ ಹಾಸ್ಪಿಟಲ್ ನಲ್ಲಿ ಮಹೇಶ್ ಅಂತ ಒಬ್ರು ಕೆಲಸ ಮಾಡ್ತಿರ್ತಾರೆ. ಅವ್ರ ಜೊತೆ ನಡೆದ ವಿಷಯಗಳನ್ನೆಲ್ಲ ಹೇಳ್ತಾರೆ. ಆಗ ಮಹೇಶ್ ಹೇಳ್ತಾನೆ, ಅವರು ಒಳಗಡೆ ಕಳಿಸುವಾಗ ನಿನ್ನನ್ನ ತುಂಬಾ ಭಯಪಡಿಸಿ ಕಳಿಸಿದ್ದಾರೆ, ಆದ್ರಿಂದನೇ ಹೆದ್ರಿ ಪ್ರಜ್ಞೆ ತಪ್ಪಿದ್ಯಾ, ಎಲ್ಲನೂ ನಿನ್ನ ಇಲ್ಯೂಷನ್ ಆಗಿದೆ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ಮ ಎಸಿಪಿ ಅನ್ನ ತೋರಿಸ್ತಾರೆ. ಎಸಿಪಿ ಮತ್ತು ಎಸ್ಐ ಸೇರ್ಕೊಂಡೆ ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ನಡೆಸ್ತಿರ್ತಾರೆ. ಇವರಿಗೆ ಒಂದು ಟಿನ್ ಸಿಕ್ಕಿತ್ತಲ್ವಾ, ಅದು ಹೊರ ರಾಜ್ಯದಿಂದ ತರಿಸಿದ ಟಿನ್ ಆಗಿರುತ್ತದೆ. ಆದ್ರಿಂದ ಇದರಲ್ಲಿ ಯಾರೆಲ್ಲ ಕನ್ಸ್ಟ್ರಕ್ಷನ್ ನಡೆಸಿದ್ದಾರೆ ಅವರನ್ನ ವಿಚಾರಿಸಿದ್ರೆ ತಿಳ್ಕೋಬಹುದು ಅಂತ ಅನ್ಕೋತಾರೆ. ನಮ್ ಹೀರೋಯಿನಿಗೆ ಚಂದು ಅಂತ ಒಬ್ಬ ತಮ್ಮ ಇರ್ತಾನೆ, ಆದ್ರೆ ಅವನು ತೀರಿ ಹೋಗಿರ್ತಾನೆ. ಹಾಗೆ ಇವತ್ತು ಅವನ ಬರ್ಡೇ ಅನ್ಸುತ್ತದೆ. ಎಲ್ಲರೂ ಸ್ಪೆಷಲ್ ಆಗಿ ತಿಂಡಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಕೂಡ ಒಂದ್ ಕಡೆ ಮಲ್ಕೊಂಡು ಚಿಕ್ಕವರಿರುವಾಗ ಒಟ್ಟಿಗೆ ಆಟವಾಡಿರೋದನ್ನೆಲ್ಲ ನೆನೆಸ್ಕೊಂಡು ಬೇಜಾರ್ ಮಾಡ್ತಾ ಇರ್ತಾರೆ. ಆಗ ಅಜ್ಜಿ ಅವರ ಹತ್ತಿರ ಮಾತಾಡಕ್ಕೆ ಅಂತ ಬರ್ತಾರೆ. ಅಜ್ಜಿ ಮುಂಚೆ ಎಲ್ಲ ದೆವ್ವದ ಕತೆಗಳನ್ನ ಹೇಳಿದ್ರೆ ಹೀರೋ ನಂಬ್ತಾನೆ ಇರ್ಲಿಲ್ಲ, ಆದ್ರೆ ಇವಾಗ ಲೈಟ್ ಆಗಿ ಇವರಿಗೂ ಸಹ ನಂಬಿಕೆ ಬಂದಿರುತ್ತೆ ಅಲ್ವಾ. ಹಾಗೆ ನಿಜವಾಗ್ಲೂ ದೆವ್ವ ಇದೆಯಾ ಅಜ್ಜಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ಇವಾಗ ನಮ್ ಹೀರೋಯಿನ್ ಕ್ಯಾಂಪಸ್ಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಅವರ ಹಿಂದೆ ಬೇರೆ ಯಾರೋ ಬರೋ ತರ ಅವರಿಗೆ ಫೀಲ್ ಆಗುತ್ತದೆ. ಇದೇ ತರನೇ ಮಾರ್ಚರಿ ಒಳಗಡೆ ಸಹ ಅವರಿಗೆ ಫೀಲ್ ಆಗಿರುತ್ತೆ. ಆದ್ರಿಂದ ಹೆದ್ರು ಬಿಟ್ಟು ಅವರು ಓಡಕ್ಕೆ ಶುರು ಮಾಡ್ತಾರೆ. ಹಾಗೆ ಓಡಿ ಹೋಗಿ ಒಂದು ಫ್ರೆಂಡಿನ ರೂಮ್ ಬಾಗಿಲನ್ನು ಹೋಗಿ ತಡ್ತಾಳೆ. ಫ್ರೆಂಡ್ ಕೂಡ ಬಾಗಿಲು ತೆಗೆದು ಈ ತರ ಯಾಕೆ ತಡ್ತೀಯಾ ಅಂತ ಕೇಳ್ತಾಳೆ. ಹೀರೋನ್ ಕೂಡ ಏನು ಹೇಳದೆ ಸುಮ್ಮನಾಗ್ತಾರೆ. ಅದಾದ್ಮೇಲೆ ಹೀರೋನ್ ಯೋಚನೆ ಮಾಡ್ತಾಳೆ, ನಾವು ಒಂದ್ಸಲ ರಾಮ್ ಅವರನ್ನ ಮೀಟ್ ಆಗಿ ಇದ್ರ ಬಗ್ಗೆ ಹೇಳಿದ್ರೆ ಏನು ಅಂತ. ಹಾಗೆ ರಾಮ್ ಹತ್ತಿರ ಹೋಗಿ ನನಗೆ ಈ ತರ ಎಲ್ಲ ನಡೀತಾ ಇದೆ, ನನಗೆ ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ರಾಮ್ ಹೇಳ್ತಾರೆ, ಮೋಸ್ಟ್ಲಿ ಆ ದೆವ್ವ ನಿನ್ನ ಜೊತೆ ಕಮ್ಯುನಿಕೇಶನ್ ನಡೆಸೋದಕ್ಕೋಸ್ಕರ ಟ್ರೈ ಮಾಡ್ತಿರಬಹುದು. ನೀನು ಈ ಡಿವೈಸ್ ಅನ್ನ ಇಟ್ಕೋ, ದೆವ್ವ ಹತ್ತಿರ ಬಂದ್ರೆ ಇದೇ ಸಿಗ್ನಲ್ ಕೊಡುತ್ತದೆ. ಅದಲ್ಲದೆ ನೀನು ಹೆದರ್ಕೊಂಡು ಓಡಕ್ಕೆ ಹೋಗ್ಬೇಡ, ನಿನಗೆ ಏನು ಬೇಕು ಅಂತ ಕೇಳಿ ನೋಡು ಅಂತಾನು ಹೇಳಿರ್ತಾರೆ. ಕೀರ್ತಿ ಕೂಡ ಆ ಡಿವೈಸ್ ಅನ್ನೆಲ್ಲ ಕೇಳ್ಕೊಂಡು ರೂಮ್ಗೆ ಬಂದಿರ್ತಾರೆ. ಹಾಗೆ ಗೆಳತಿ ಸ್ನಾನಕ್ಕೆ ಅಂತ ಹೋದಾಗ ಕೀರ್ತಿಗೆ ಏನೋ ಒಂದು ಸೌಂಡ್ ಕೇಳಿದ ತರ ಫೀಲ್ ಆಗುತ್ತದೆ. ಬಾಲ್ ಕೆಳಗಡೆ ಪಿಚ್ ಆಗುವಾಗ ಒಂಥರ ಸೌಂಡ್ ಕೇಳಿಸುತ್ತಲ್ವಾ, ಆ ತರ ಸೌಂಡ್ ಕೇಳ್ತಾ ಇರುತ್ತೆ.
ಆಗುತ್ತದೆ. ಕೀರ್ತಿ ಕೂಡ ಆ ಡಿವೈಸ್ ಅನ್ನ ತೆಗೆದು ತಿರುಗಿಸ್ತಾ ಇರ್ತಾರೆ. ಆಗ ಆ ಮಿಷನ್ ನಲ್ಲಿ ಸಿಗ್ನಲ್ ಬರುತ್ತದೆ. ಕೀರ್ತಿ ಕೂಡ ಅನ್ಕೋತಾಳೆ ದೆವ್ವ ಬಂತು ಅಂತ. ಸಡನ್ ಆಗಿ ಅಲ್ಲಿ ಕರೆಂಟ್ ಕಟ್ ಆಗುತ್ತದೆ. ಹಾಗೆ ಒಂದು ಮಿಂಚು ಹುಳು ಬಂದು ಇವರನ್ನ ಒಂದು ಕಡೆಗೆ ಕರ್ಕೊಂಡು ಹೋಗುತ್ತದೆ. ಹಾಗೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದರೆ ಅದೊಂದು ಕಪ್ ಹತ್ತಿರ ಕರ್ಕೊಂಡು ಹೋಗಿ ನಿಲ್ಲಿಸ್ತದೆ. ಅಷ್ಟರಲ್ಲಿ ಗೆಳತಿ ಸ್ನಾನ ಮುಗಿಸಿ ಬರ್ತಾಳೆ. ಅಲ್ಲಿ ಕರೆಂಟ್ ಸಹ ಹೋಗಿರೋದಿಲ್ಲ. ಇದೆಲ್ಲ ನಮ್ ಹೀರೋಯಿನ್ದು ಭ್ರಮೆ ಆಗಿರುತ್ತದೆ. ಆಗ ಹೀರೋಯಿನ್ ಯೋಚನೆ ಮಾಡ್ತಾಳೆ, ಅದು ಒಂದ್ ಕಪ್ ಹತ್ತಿರ ತಾನೇ ನನ್ನ ಕರ್ಕೊಂಡು ಹೋದ ತರ ಫೀಲ್ ಆಗಿರೋದು, ಆ ಕಪ್ ಯಾರದು ಅಂತ ನಾವು ಕಂಡು ಹಿಡಿಬೇಕು ಅಂತ ಅನ್ಕೋತಾರೆ. ಹಾಗೆ ಆ ಕಪ್ ಆ ವರ್ಷ ಯಾರು ತಗೊಂಡಿದ್ದು ಅಂತ ವಿಚಾರಿಸ್ತಾರೆ. ಆಗ ಸಾರಾ ಅಂತ ಒಂದು ಹುಡುಗಿ ಪಡ್ಕೊಂಡಿದ್ದು ಅಂತಾನು ತಿಳಿಯುತ್ತದೆ. ಸಾರಾ ಇಲ್ಲಿ ಟೆನ್ನಿಸ್ ಗೇಮ್ ಆಡ್ತಿರ್ತಾಳೆ. ಅವಳ ಫ್ರೆಂಡ್ಸ್ ಎಲ್ಲರೂ ಸೇರಿ ಚಿಯರ್ ಅಪ್ ಮಾಡ್ತಾ ಇರ್ತಾರೆ. ಇಲ್ಲಿ ಬ್ಲೂ ಕಲರ್ ಚೆಕ್ಸ್ ಹಾಕಿ ಒಬ್ಬ ಇದ್ದಾನಲ್ಲ, ಅವನನ್ನ ನೆನ್ಪಿಟ್ಕೊಳ್ಳಿ, ಅವನ ಹೆಸರು ವಿಷ್ಣು ಅಂತ. ಆ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಮಹೇಶ್ ಅಂತಾನು ಒಬ್ರು ಇರ್ತಾರೆ. ಪ್ರೆಸೆಂಟ್ ನಲ್ಲಿ ಅವರು ಹೀರೋಯಿನ್ದು ಫ್ರೆಂಡ್ ಆಗಿರ್ತಾರೆ. ಹಾಗೆ ಆ ಮ್ಯಾಚ್ ಗೆದ್ದು ಸಾರಾ ಮೆಡಲ್ ಅನ್ನ ಪಡ್ಕೊಂಡಿರ್ತಾಳೆ. ಹೀರೋಯಿನ್ ಒಂದ್ ಕಡೆ ಆ ಮಿಂಚು ಹುಳು ಯಾಕೆ ನಮಗೆ ಈ ಕಪ್ಪನ್ನ ತೋರಿಸಿಕೊಡ್ತು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಹೀರೋಯಿನ್ಗೆ ಹೊರಗಡೆಯಿಂದ ಒಂದು ಟ್ಯಾಗ್ ಸಿಕ್ಕಿರುತ್ತೆ. ಆ ಟ್ಯಾಗ್ ನಲ್ಲಿರುವ ನಂಬರ್ನ ಸರ್ಚ್ ಮಾಡಿ ನೋಡ್ತಾರೆ. ಹಾಗೆ ಸರ್ಚ್ ಮಾಡುವಾಗ ರೀಸೆಂಟ್ ಆಗಿ ಒಂದು ಅಸ್ಥಿಗೂಡ ಸಿಕ್ತಲ್ವಾ, ಆ ಕೇಸನ್ನ ತೋರಿಸ್ತದೆ. ಅವಾಗ ಈ ಕಪ್ಪಿಗೂ ಆ ಕೇಸಿಗೂ ಏನ್ ಸಂಬಂಧ, ಮೋಸ್ಟ್ಲಿ ಎಲ್ಲರೂ ಒಂದೇ ಕೇಸ್ ಆಗಿರಬಹುದಾ ಅಂತ ಹೀರೋಯಿನ್ ಯೋಚನೆ ಮಾಡ್ತಾ ಇರ್ತಾರೆ. ಕಪ್ ನಲ್ಲಿ ಇನ್ನೂ ಸಹ ಅವರ ಫಿಂಗರ್ ಪ್ರಿಂಟ್ ಇರುತ್ತದೆ. ಹಾಗೆ ಫಿಂಗರ್ ಪ್ರಿಂಟ್ ಇದೆಯಾ ಅಂತ ಮಹೇಶ್ ಮತ್ತು ಹೀರೋಯಿನ್ ಚೆಕ್ ಮಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಮಹೇಶ್ ಜೊತೆ ನೀನು ಮತ್ತು ಸಾರಾ ಒಟ್ಟಿಗೆ ಕಲ್ತಿದಲ್ವಾ, ನಿನಗೆ ಅವಳ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳಿದಾಗ ಮಹೇಶ್ ಹೇಳ್ತಾನೆ, ರಾತ್ರಿ ಹೊತ್ತಲ್ಲಿ ಹಾಸ್ಟೆಲ್ ನಲ್ಲಿರುವ ಎಲ್ಲಾ ಬಾಯ್ಸ್ ಕೂಡ ಹೆದರ್ಕೊಳ್ತಾರೆ, ಯಾಕಂದ್ರೆ ಸೀನಿಯರ್ಸ್ ರ್ಯಾಗಿಂಗ್ ಮಾಡ್ತಾರಂತೆ. ಹಾಗೆ ಒಂದ್ಸಲ ಮಹೇಶ್ ಓಡಕ್ಕೆ ನೋಡುವಾಗ ಸೀನಿಯರ್ಸ್ ಬಂದು ಇವನನ್ನ ಹಿಡಿದು ಬಿಡ್ತಾರೆ. ಇವನ ಹಿಡ್ಕೊಂಡಿರೋ ಸೀನಿಯರ್ಸ್ ಗ್ಯಾಂಗ್ ನಲ್ಲಿ ಒಟ್ಟು 5 ಜನರು ಇರ್ತಾರೆ. 3 ಹುಡುಗರು ಮತ್ತು 2 ಹುಡುಗಿಯರಾಗಿರ್ತಾರೆ. ಅದರಲ್ಲಿ ಶಾನ್ ಅಂತ ಒಬ್ಬನಿರ್ತಾನೆ, ಅವನೇ ಗ್ರೂಪ್ ಹೆಡ್ ಆಗಿರ್ತಾನೆ. ಅದೇ ಗ್ರೂಪ್ ನಲ್ಲೇ ಸಾರಾ ಕೂಡ ಇರ್ತಾಳೆ. ಹಾಗೆ ಇವರು ಮಹೇಶ್ ಅನ್ನು ಒಂದು ಮಾರ್ಚರಿ ಹತ್ರ ಕರ್ಕೊಂಡು ಬಂದು ಅದರೊಳಗಡೆ ಒಂದು ಬಾಲ್ ಇದೆ, ಹುಡ್ಕೊಂಡು ಬಾ ಅಂತ ಹೇಳ್ತಾರೆ. ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ ಮಹೇಶ್ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆದ್ರೂ ಸಹ ಅವರು ಬಿಡದೆ ಅವನನ್ನ ಮಾರ್ಚರಿ ಒಳಗಡೆ ತಳ್ಳಿ ಬಿಡ್ತಾರೆ. ಹಾಗೆ ಅವನು ಹೆದ್ರು ಬಿಟ್ಟು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಮಾರನೇ ದಿನ ಇವನು ಹೋಗಿ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡಿರ್ತಾನೆ. ಹಾಗೆ ಪ್ರಿನ್ಸಿಪಲ್ ಆ 5 ಜನರನ್ನ ಕರೆದು ಬೈತಾ ಇರುವಾಗ ನಾವು ಸುಮ್ಮನೆ ಜೋಕಿಗೋಸ್ಕರ ಮಾಡಿದ್ದು ಸಾರಿ ಅಂತೆಲ್ಲ ಹೇಳ್ತಾರೆ. ಒಂದು ವೇಳೆ ಅವನು ಕಂಪ್ಲೇಂಟ್ ಮಾಡಿದ್ರೆ ನೀವೇನ್ ಮಾಡ್ತೀರಾ ಅಂತ ಪ್ರಿನ್ಸಿಪಲ್ ಕೇಳ್ತಾರೆ. ನೀನು ಕಂಪ್ಲೇಂಟ್ ಮಾಡ್ಬಿಡ್ತೀಯಾ ಅಂತ ಅವರು ಇಂಡೈರೆಕ್ಟ್ ಆಗಿ ಮಹೇಶ್ ಅನ್ನು ಹೆದರ್ಸ್ತಾರೆ. ಇಲ್ಲಪ್ಪ ನಾನು ಕಂಪ್ಲೇಂಟ್ ಎಲ್ಲ ಮಾಡೋದಿಲ್ಲ ಅಂತ ಮಹೇಶ್ ಕೂಡ ಹೇಳ್ತಾನೆ. ಆಗ ಅವನು ಕಂಪ್ಲೇಂಟ್ ಮಾಡೋದಿಲ್ಲ ಅಂತ ಹೇಳ್ದ ಅಲ್ವಾ, ನಮ್ಮನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಸರಿ ಹೋಗಿ ಅಂತ ಪ್ರಿನ್ಸಿಪಲ್ ಕೂಡ ಅವರನ್ನ ಕಳಿಸ್ತಾರೆ. ಈಗ ಕತೆ ಪ್ರೆಸೆಂಟ್ ಗೆ ಬಂದಾಗ ಹೀರೋಯಿನ್ ಫಿಂಗರ್ ಪ್ರಿಂಟ್ ಅನ್ನ ಮ್ಯಾಚ್ ಮಾಡಿ ನೋಡಿದಾಗ ಅದು ಸಾರಾಳದೆ ಫಿಂಗರ್ ಪ್ರಿಂಟ್ ಆಗಿರುತ್ತದೆ. ನೋಡಿದರೆ ಇವರಿಗೆ ಸಿಕ್ಕಿರೋ ಬಾಡಿ ಸಾರಂದೇ ಆಗಿರುತ್ತದೆ. ಹಾಗೆ ಇವರು ಹಳೆ ನ್ಯೂಸ್ ಪೇಪರ್ ಗಳನ್ನೆಲ್ಲ ತೆಗೆದು ಓದಕ್ಕೆ ಶುರು ಮಾಡ್ತಾರೆ. ಹಾಗೆ ಓದ್ತಿರುವಾಗ ಅವರಿಗೆ ಒಂದು ವಿಷಯ ತಿಳಿಯುತ್ತದೆ. ಏನಂದ್ರೆ ಆ ಕಾಲದಲ್ಲಿ ಥಾಮಸ್ ಅಂತ ಒಬ್ರು ಹೆಲ್ತ್ ಮಿನಿಸ್ಟರ್ ಆಗಿರ್ತಾರೆ. ಅವರು ಸ್ಕೂಲ್ ನಲ್ಲಿ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳೇ ಸಿಗ್ಬೇಕು ಅಂತ ಹೇಳಿ ಆತರ ಒಂದು ಸ್ಕೀಮ್ ಓಪನ್ ಮಾಡುವ ಅಂತ ಪ್ಲಾನ್ ಇರುತ್ತದೆ. ಆದರೆ ಆ ಜಾಗದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಗಳೆಲ್ಲರೂ ಸಮರ ನಡೆಸ್ತಾ ಇರ್ತಾರೆ. ಇದರಲ್ಲಿ ಮೇನ್ ಆಗಿ ಶ್ಯಾಮ್, ಸಾರಾ ಹಾಗೂ ವಿಷ್ಣು ಎಲ್ಲರೂ ಇರ್ತಾರೆ. ಒಂದು ಹಾಸ್ಪಿಟಲ್ ನಲ್ಲಿ ಮುಖ್ಯವಾಗಿ ಇರ್ಬೇಕಾದ ಕೆಲವು ವಸ್ತುಗಳಿವೆ ಅಲ್ವಾ, ಅದೇನು ನಮ್ಮ ಹಾಸ್ಪಿಟಲ್ ನಲ್ಲಿ ಇಲ್ಲ. ದಿಢೀರ್ ಅಂತ ತುಂಬಾ ಪೇಷಂಟ್ಸ್ ಬಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವ ಫೆಸಿಲಿಟೀಸ್ ಇಲ್ಲ, ಅದನ್ನ ಮಾಡ್ಕೊಡಿ ಸರ್ ಅಂತ ಹೇಳ್ತಾ ಇರ್ತಾರೆ. ಇವಾಗ ಅದಕ್ಕಿರೋ ಫಂಡ್ ಇಲ್ಲ, ನಾನು ಸರಿ ಮಾಡ್ತೀನಿ ಅಂತ ಅವರು ಸಹ ಅಲ್ಲಿಂದ ಹೋಗ್ತಾರೆ. ಇದನ್ನೆಲ್ಲ ನಮ್ಮ ಹೀರೋ ನ್ಯೂಸ್ ಪೇಪರ್ ನಲ್ಲಿ ಓದ್ತಾ ಇರ್ತಾರೆ. ಅಷ್ಟರಲ್ಲಿ ನ್ಯೂಸ್ ಪೇಪರ್ ತಾನಾಗಿಯೇ ಬೆಂಕಿ ಹಚ್ಕೊಳ್ತದೆ. ಹಾಗೆ ಅದರಲ್ಲಿ ಶ್ಯಾಮ್ದು ಫೋಟೋನ ಕೂಡ ತೋರಿಸ್ತದೆ. ಒಂದ್ ಕಡೆ ಹೀರೋಯಿನ್ ಅದು ಸಾರಾಳ ಬಾಡಿ ಅಂತ ಕಂಡು ಹಿಡಿದಿರ್ತಾರಲ್ವಾ, ಇನ್ನೊಂದ್ ಕಡೆ ಪೊಲೀಸ್ ಕೂಡ ಅದನ್ನ ಕಂಡು ಹಿಡಿದಿರ್ತಾರೆ. ತೀರಿ ಹೋಗಿರೋ ಹುಡುಗಿ ಯಾರಂತ ಗೊತ್ತಾಯ್ತು. ಆ ಹುಡುಗಿಯ ಹೆಸರು ಸಾರಾ ಅಂತೆಲ್ಲ ನ್ಯೂಸ್ ನಲ್ಲಿ ಹೇಳ್ತಾ ಇರ್ತಾರೆ. ಇದು ಕೇಳಿ ಎಲ್ಲರೂ ಸಹ ಶಾಕ್ ಆಗಿ ನಿಲ್ತಾರೆ. ಅದೇ ಸ್ಥಳದಲ್ಲಿ ನಿಂತ್ಕೊಂಡು ಶ್ಯಾಮ್ ಏನೋ ಹಳೆ ಕತೆಗಳನ್ನ ಯೋಚನೆ ಮಾಡೋ ತರ ನಮಗೆ ತೋರಿಸ್ತಾರೆ. ಏನಂದ್ರೆ ಸಮರ ನಡೆಸುವಾಗ ಸಾರಾಳಿಗೆ ತಲೆಗೆ ಏಟಾಗಿರುತ್ತದೆ. ಸಾರಾಳ ಜೊತೆ ಇವಾಗ ನಮ್ ರಮೇಶ್ ಡಾಕ್ಟರ್ ಮಾತನಾಡ್ತಾ ಇರ್ತಾರೆ.
ಅವಳ ಪಕ್ಕದಲ್ಲೇ ಇರೋದು ರಮೇಶ್ ಅವರ ವೈಫ್ ಆಗಿರುತ್ತದೆ. ಶ್ಯಾಮ್ ಹೋಗಿ ಸಾರಾಳಿಗೆ ನಾನು ನಿನ್ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಸಾರಿ ಐ ಆಮ್ ಆಲ್ರೆಡಿ ಕಮಿಟೆಡ್ ಅಂತ ಸಾರಾ ಹೇಳ್ತಾಳೆ. ಇನ್ನೊಂದಿನ ಸಾರಾ ಈ ರಮೇಶ್ ಡಾಕ್ಟರ್ ಜೊತೆ ಮಾತನಾಡ್ತಾ ಇರುವಾಗ ಅವರ ಮುಖದಲ್ಲಿ ಏನೋ ಇದೆ ಅಂತ ಅದನ್ನ ಒರೆಸ್ಕೊಡ್ತಾರೆ. ಇದೆಲ್ಲ ರಮೇಶ್ ಅವರ ವೈಫ್ ವಿದ್ಯಾ ನೋಡಿ ತುಂಬಾನೇ ಅಪ್ಸೆಟ್ ಆಗ್ತಾರೆ. ಅದೇ ಸಮಯದಲ್ಲಿ ಶ್ಯಾಮ್ ಅಲ್ಲಿಗೆ ಬರ್ತಾನೆ. ಪುನಃ ಶ್ಯಾಮ್ ಐ ಲವ್ ಯು ಅಂತ ಹೇಳಿದಾಗ ಸಾರಾ ನಾನು ಕಮಿಟೆಡ್ ಅಂತ ಹೇಳಿದ್ದೀನಲ್ವಾ, ನನ್ನನ್ನ ಬಿಟ್ಬಿಡು ಅಂತ ಅಲ್ಲಿಂದ ಹೋಗ್ತಾಳೆ. ಆದರೆ ಶ್ಯಾಮ್ ನಾನು ನಂಬುವುದಿಲ್ಲ, ನೀವು ಸಿಂಗಲ್ ಅಂತ ಒಪ್ಕೊಳ್ಳಿ ಅಂತ ಹೇಳಿದಾಗ ಸಾರಾ ನಾನು ಎಷ್ಟು ಸಲ ಹೇಳೋದು ಕಮಿಟೆಡ್ ಅಂತ ಹೇಳ್ತಾಳೆ. ನಿಜವಾಗ್ಲೂ ಸಾರಾ ಸಿಂಗಲೇ ಆಗಿರುತ್ತೆ, ಆದ್ರೆ ತಮಾಷೆಗೆ ಶ್ಯಾಮ್ ನ ಫೂಲ್ ಮಾಡ್ತಾ ಇರ್ತಾಳೆ. ಹಾಗೆ ಒಂದಿನ ಶ್ಯಾಮ್ ಟ್ರಿಪ್ಪಿಗೆ ಅಂತ ಹೊರಟಾಗ ಸಾರಾ ಅವನ ಹತ್ತಿರ ಬಂದು ನನಗೂ ನೀನಂದ್ರೆ ಇಷ್ಟ, ಇಷ್ಟು ದಿನ ನಾನು ಸುಮ್ನೆ ಫೂಲ್ ಮಾಡಿದು ಅಂತ ಹೇಳ್ತಾಳೆ. ಇದು ಕೇಳಿದಾಗ ಶ್ಯಾಮ್ಗೆ ತುಂಬಾ ಖುಷಿಯಾಗಿ ಸರಿ ಟ್ರಿಪ್ ಹೋಗಿ ಬಂದ್ಮೇಲೆ ನಾವು ಸುತ್ತಾಡಕ್ಕೆ ಹೋಗೋಣ ಅಂತ ಹೇಳಿ ಅವನು ಹೊರಡ್ತಾನೆ. ಅವರು ವಾಪಸ್ ಬರೋ ಅಷ್ಟರಲ್ಲಿ ಸಾರಾ ಮಿಸ್ ಆಗಿರ್ತಾಳೆ. ಹಾಗೆ ಪ್ರೆಸೆಂಟ್ ನಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಹೀರೋನ್ಗೆ ಅನ್ಸಿರೋ ಬಗ್ಗೆ ಮಹೇಶ್ ಶ್ಯಾಮ್ ಹತ್ತಿರ ಹೇಳಿರ್ತಾನೆ. ಹಾಗೆ ಶ್ಯಾಮ್ ಹೀರೋನ್ ಹತ್ತಿರ ಮಾತಾಡಕ್ಕೆ ಅಂತ ಬಂದಿರ್ತಾನೆ. ಸಾರಾ ಕಾಣೆಯಾಗಿದ್ದಲ್ಲಿಂದ ನನಗೆ ಜೀವನವೇ ಸಾಕು ಅಂತ ಅನ್ನಿಸ್ತಿದೆ, ಇವಾಗಷ್ಟೇ ಅವಳು ತೀರಿ ಹೋಗಿರೋ ವಿಷಯ ತಿಳಿಯಿತು, ನಿಮಗೆ ಬೇರೆನೆಲ್ಲ ಗೊತ್ತು, ನನ್ನ ಜೊತೆ ಹೇಳಿ ಅಂತ ಹೀರೋನ್ ಜೊತೆ ಹೇಳ್ತಾ ಇರ್ತಾನೆ. ನೀವು ಕುಡ್ದಿದ್ದೀರಾ, ಮೊದಲು ಇಲ್ಲಿಂದ ದಾಟಿ ಅಂತ ಹೀರೋನ್ ಹೇಳ್ತಾಳೆ. ಹಾಗೆ ಅವರು ಸಹ ಹೋಗ್ತಾರೆ. ಅದಾದ್ಮೇಲೆ ಅಲ್ಲೊಂದು ಬಾಲ್ ಇರುತ್ತದೆ, ಅದು ಬಂದು ಲ್ಯಾಪ್ಟಾಪ್ ನಲ್ಲಿ ಏನೋ ಟೈಪ್ ಮಾಡುತ್ತದೆ. ಒಂದು ಇಮೇಲ್ ಅನ್ನ ಟೈಪ್ ಮಾಡಿರ್ತಾರೆ. ಹಾಗೆ ಪಾಸ್ವರ್ಡ್ ಟೈಪ್ ಮಾಡ್ಲಿ ಅಂತ ವೇಟ್ ಮಾಡಿದಾಗ ಅದು ಟೈಪ್ ಮಾಡೋದೇ ಇಲ್ಲ. ಹಾಗೆ ಹೀರೋನ್ ಏನ್ ಮಾಡ್ತಾಳಂದ್ರೆ ಆ ಬಾಲಿಗೆ ಒಂದು ಹೆಸರಿಟ್ಟಿರ್ತಾರೆ, ಅದೇ ಹೆಸರನ್ನ ಪಾಸ್ವರ್ಡ್ ಆಗಿ ಟೈಪ್ ಮಾಡ್ತಾರೆ. ಆಗ ಇಮೇಲ್ ಐಡಿ ಕೂಡ ಓಪನ್ ಆಗುತ್ತದೆ. ಅದು ಸಾರಾಳ ಐಡಿ ಆಗಿರುತ್ತದೆ. ಅದರಲ್ಲಿ ಒಂದು ಮೇಲ್ ಕಳ್ಸಕ್ಕೆ ಅಂತ ಡ್ರಾಫ್ಟ್ ಅನ್ನ ಇಟ್ಟಿರ್ತಾರೆ. ಅದನ್ನ ನಮ್ಮ ಹೀರೋನ್ ಕೂಡ ಓದ್ತಾಳೆ. ಆಗ ನಮಗೆ ಒಂದು ಪಾಸ್ಟ್ ಅನ್ನ ತೋರಿಸ್ತಾರೆ. ಒಂದಿನ ಸಾರಾ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇರುವಾಗ ಸ್ಕೂಲ್ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ, ಇದೇ ಹಾಸ್ಪಿಟಲ್ ನಲ್ಲೇ ಕರ್ಕೊಂಡ್ ಬಂದಿದ್ದಾರೆ ಅಂತ ಒಂದು ನ್ಯೂಸ್ ಬರುತ್ತದೆ. ಹಾಸ್ಪಿಟಲ್ಗೆ ಶಾಲೆ ಮಕ್ಕಳನ್ನು ಕರ್ಕೊಂಡ್ ಬಂದಿದಾರ ಅಂತ ಕೇಳಿದಾಗ ಬಾಕಿ ಇರೋರು ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಈ ತರ ನ್ಯೂಸ್ ಬಂತು ಅಂತ ಸಾರಾ ಯೋಚನೆ ಮಾಡ್ಕೊಂಡೆ ಬರುವಷ್ಟರಲ್ಲಿ ಒಬ್ಬೊಬ್ರು ಮಕ್ಕಳನ್ನ ಕರ್ಕೊಂಡು ಬರ್ತಿರ್ತಾರೆ. ಮಕ್ಕಳನ್ನ ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ಹೇಗೆ ನ್ಯೂಸ್ ಬಂತು ಅಂತ ಸಾರಾ ಯೋಚನೆ ಮಾಡ್ತಾಳೆ. ಸರಿ ಹೋಗ್ಲಿ, ಮಕ್ಕಳನ್ನ ಕಾಪಾಡ್ಬೇಕು ಅಂತ ಅವರನ್ನ ಕರ್ಕೊಂಡು ಹೋಗ್ತಾರೆ. ಥಾಮಸ್ ಅನ್ನೋರು ಮಕ್ಕಳಿಗೋಸ್ಕರ ಒಂದು ಸ್ಕೀಮ್ ಅನ್ನ ಇಟ್ಟಿರ್ತಾರಲ್ವಾ, ಅದನ್ನ ತಿಂದ್ಬಿಟ್ಟೆ ಮಕ್ಕಳಿಗೆ ಪಾಯ್ಸನ್ ಆಗಿರುತ್ತದೆ. ಹಾಗೆ ಥಾಮಸ್ ಅವ್ರ ಜೊತೆ ಮೀಡಿಯಾದವರು ಇದರ ಬಗ್ಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ. ಇಂಜೆಕ್ಷನ್ ಮಾಡುವಾಗ ಒಂದು ಚಿಕ್ಕ ಬಾಟಲ್ ನಿಂದ ಮೆಡಿಸಿನ್ ತೆಗಿತಾರಲ್ವಾ, ಆ ತರ ಒಂದು ಮೆಡಿಸಿನ್ ಬಾಟಲ್ ಕೆಳಗಡೆ ಬಿದ್ದಿರುತ್ತದೆ. ಇದನ್ನ ಡಸ್ಟ್ ಬಿನ್ ಗೆ ಹಾಕದೆ ಇಲ್ಲಿ ಯಾರು ಹಾಕಿದು ಅಂತ ಒಂದು ಹುಡುಗಿ ಅದನ್ನ ಎತ್ಕೊಳ್ತಾಳೆ. ಇದನ್ನ ನಮ್ ಸಾರಾ ನೋಡಿರ್ತಾಳೆ. ಹಾಗೆ ಸಾರಾ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಒಂದು ಹುಡುಗ ತೀರಿ ಹೋದ ಅಂತ ನ್ಯೂಸ್ ಬರುತ್ತದೆ. ಹಾಗೆ ಎಲ್ರಿಗೂ ಒಂದೇ ತರನೇ ಟ್ರೀಟ್ಮೆಂಟ್ ಕೊಟ್ಟಿರೋದು, ಮತ್ತೆ ಹೇಗೆ ಒಬ್ಬ ತೀರಿ ಹೋದ ಅಂತ ಎಲ್ರು ಶಾಕ್ ಆಗ್ತಾರೆ. ನೋಡಿದರೆ ಈ ತೀರಿ ಹೋಗಿರೋದು ನಮ್ ಹೀರೋಯಿನ್ದು ತಮ್ಮ ಚಂದುನೇ ಆಗಿರುತ್ತೆ. ಮಕ್ಕಳನ್ನ ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ಹೇಗೆ ನ್ಯೂಸ್ ಬಂತು, ಅದಲ್ಲದೆ ಒಂದು ಹುಡುಗ ಮಾತ್ರ ಹೇಗೆ ತೀರಿ ಹೋದ ಅಂತ ಸಾರಾ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಒಂದು ಇಂಜೆಕ್ಷನ್ದು ಮೆಡಿಸಿನ್ದು ಬಾಟಲ್ ಕೆಳಗಡೆ ಬಿದ್ದಿತ್ತಲ್ವಾ, ಅದನ್ನ ಚೆಕ್ ಮಾಡ್ಬೇಕು ಅಂತ ಸಾರಾ ಹೋಗಿ ಡಸ್ಟ್ ಬಿನ್ ನಲ್ಲಿ ಚೆಕ್ ಮಾಡಿ ಆ ಬಾಟಲ್ ನ ತೆಗೆದು ನೋಡ್ತಾರೆ. ನೋಡಿದರೆ ಅದು ಒಬ್ಬರನ್ನು ಕೊಲ್ಲೋ ಮೆಡಿಸಿನ್ ಆಗಿರುತ್ತದೆ. ಇದು ಯಾರು ಇಲ್ಲಿ ಹಾಕಿರೋದು ಅಂತ ಯೋಚನೆ ಮಾಡ್ತಾರೆ. ಸಾರಾ ರೆಬೇಕಾ ಹತ್ತಿರ ಬಂದು ಮಕ್ಕಳನ್ನ ಕರ್ಕೊಂಡು ಬರೋದಕ್ಕಿಂತ ಮುಂಚೆನೆ ನ್ಯೂಸ್ ಬಂದಿದೆ, ಹಾಗೂ ಒಂದು ಹುಡುಗ ತೀರಿ ಹೋದಲ್ಲ, ಅವನು ಫುಡ್ ಪಾಯ್ಸನ್ ಆಗಿ ತೀರಿ ಹೋಗಿದ್ದಲ್ಲ, ಯಾರೋ ಮೆಡಿಸಿನ್ ಹಾಕಿ ಕೊಂದಿದ್ದಾರೆ, ಎಲ್ಲನ್ನು ಪ್ರೀ ಪ್ಲಾನ್ಡ್ ಅಂತ ರೆಬೇಕಾ ಹತ್ತಿರ ಹೇಳ್ತಾಳೆ. ಏನಾದ್ರೂ ವಿಷಯ ತಿಳಿದ್ರೆ ಹೇಳ್ಬೇಕು ಅಂತ ಶ್ಯಾಮ್ ಹೇಳಿದ್ರಲ್ವಾ, ಹಾಗೆ ಹೀರೋಯಿನ್ ಈಗ ಶ್ಯಾಮ್ ಮತ್ತು ಮಹೇಶ್ ಜೊತೆ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ರೆಬೇಕಾ ಹತ್ತಿರ ಹೋಗಿರೋದು ನಮಗೆ ಮಾತ್ರ ತಿಳಿದಿದೆ, ಇವಳು ಪ್ರಿನ್ಸಿಪಲ್ ಹತ್ತಿರ ಹೋಗಿದ್ದಾಳ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ ಅಂತ ಹೀರೋಯಿನ್ ಹೇಳ್ತಾ ಇರ್ತಾಳೆ. ಸಿಕ್ಕಿರುವ ಬಾಡಿ ನಮ್ ಸಾರಂತೆ ಅಂತ ಎಸಿಪಿಗೆ ತಿಳಿದಿದೆ. ಆ ಟೈಮ್ ನಲ್ಲಿ ಸಾರಾಳ ಜೊತೆ ಯಾರೆಲ್ಲ ಕ್ಲೋಸ್ ಆಗಿದ್ದರು ಅವರು ಇದನ್ನ ಮಾಡಿದ ಈ ತರ ಡೀಟೇಲ್ಸ್ ಅನ್ನೆಲ್ಲ ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಫ್ರಾನ್ಸಿಸ್ ಅಂತ ಒಬ್ಬ ಎಸ್ಐನ ಮೀಟ್ ಆಗಕ್ಕೆ ಅಂತ ಬರ್ತಾರೆ. ಮೊದಲು ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ನಡೆಸಿದವರು ಇವರಾಗಿರ್ತಾರೆ. ಹಾಗೆ ಅವರಿಗೆ ಏನಾದ್ರೂ ತಿಳಿದಿರೋ ವಿಷಯವನ್ನ ಕೇಳೋಣ ಅಂತ ಬಂದಿರ್ತಾರೆ. ಹಾಗೆ ಅವರು ಸಹ ಗೊತ್ತಿರೋ ವಿಷಯಗಳನ್ನೆಲ್ಲ ಹೇಳಿಕೊಡ್ತಾರೆ. ಇವಾಗ ಶ್ಯಾಮ್, ನೀವು 5 ವರ್ಷಗಳ ಮುಂಚೆ ಏನು ಮಾಡಿದು ಅಂತ ನನಗೆ ತಿಳಿದಿದೆ
ಅಂತ ಫೇಕ್ ಆಗಿ ರೆಬೆಕಾಗೆ ಒಂದು ಮೇಲ್ ಅನ್ನ ಕಳಿಸ್ತಾರೆ. ಅದು ನೋಡಿದಾಗ ಅವರ ರಿಯಾಕ್ಷನ್ ಹೇಗಿರುತ್ತದೆ ಅಂತ ನೋಡಕ್ಕೋಸ್ಕರ ಈ ತರ ಮಾಡಿರ್ತಾರೆ. ಇದು ನೋಡಿದಾಗ ರೆಬೆಕಾ ತುಂಬಾನೇ ಹೆದರ್ತಾಳೆ. ಶ್ಯಾಮ್ ಕೂಡ ಅಲ್ಲಿಂದ ಬೇಗನೆ ಹೊರಡ್ತಾರೆ. ಇವಾಗ ರೆಬೆಕಾ ಯಾರ ಜೊತೆನ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ. ಹಾಗೆ ನಾವು ಪ್ರಿನ್ಸಿಪಲ್ ನ ಡೌಟ್ ಪಟ್ಟಿದ್ದು ಸುಮ್ಮನೆ ಅವರು ಏನು ಮಾಡಿಲ್ಲ, ನೀನು ಅಲ್ಲಿಂದ ಹೊರಡು ಅಂತ ಶ್ಯಾಮ್ ಹೀರೋಯಿನ್ಗೆ ಕಾಲ್ ಮಾಡಿ ಹೇಳ್ತಾರೆ. ಇವಾಗ ಶ್ಯಾಮ್ ಮತ್ತು ಹೀರೋಯಿನ್ ಕೀರ್ತಿ ಸೇರಿ ರೆಬೆಕಾಳನ್ನ ಫಾಲೋ ಮಾಡ್ಕೊಂಡು ಅವಳ ಗೆಸ್ಟ್ ಹೌಸ್ಗೆ ಬರ್ತಾರೆ. ಅವಳು ನೋಡಿದ್ರೆ ಏನು ಟೆನ್ಷನ್ ನಲ್ಲಿ ಕುಡಿತಾ ಇರ್ತಾಳೆ. ಇವಾಗ್ಲೇ ನಿಜವಾಗ್ಲೂ ಏನು ನಡೆದಿದ್ದು ಅಂತ ನಮಗೆ ತೋರಿಸ್ತಾರೆ. ಏನಂದ್ರೆ ಸಾರಾ ಹೋಗಿ ರೆಬೆಕಾಳ ಹತ್ತಿರ ವಿಷಯಗಳನ್ನೆಲ್ಲ ಹೇಳಿ ನಾನು ಪ್ರಿನ್ಸಿಪಲ್ಗೆ ವಿಷಯ ತಿಳಿಸ್ಬೇಕು ಅಂದಾಗ ರೆಬೆಕಾ ಹೇಳ್ತಾಳೆ, ಇವತ್ತು ಹೇಳೋದು ಬೇಡ, ನಾಳೆ ನಾವಿಬ್ರು ಒಟ್ಟಿಗೆ ಹೋಗಿ ಹೇಳೋಣ ಅಂತ. ಹಾಗೆ ಹೇಳಿದ್ಮೇಲೆ ರೆಬೆಕಾ ಸಾರಾಳಿಗೆ ಏನೋ ಮಾಡಿದಾಳ ಅನ್ಸುತ್ತದೆ. ಇವಾಗ ಅವರ ಮನೆಯಲ್ಲಿರೋ ವಸ್ತುಗಳೆಲ್ಲ ತಾನಾಗಿ ಅಲುಗಾಡಕ್ಕೆಲ್ಲ ಶುರುವಾಗುತ್ತದೆ. ರೆಬೆಕಾ ಕೂಡ ಇದನ್ನ ನೋಡಿ ಹೆದರ್ತಾ ಇರ್ತಾರೆ. ಅಷ್ಟರಲ್ಲಿ ಸಾರಾಳ ದೆವ್ವ ಬಂದು ರೆಬೆಕಾಳನ್ನ ಕೊಂದ್ಬಿಡ್ತದೆ. ಒಳಗಡೆ ಏನೆಲ್ಲ ನಡೀತಿದೆಯೋ ಅದೆಲ್ಲ ನಮ್ ಹೀರೋನ್ಗೆ ಫೀಲ್ ಮಾಡ್ಕೊಳಕ್ಕೆ ಆಗುತ್ತದೆ. ಹಾಗೆ ಒಳಗಡೆ ಏನು ನಡೀತಿದೆ ಅಂತ ನೋಡಕ್ಕೋಸ್ಕರ ಶ್ಯಾಮ್ ಹೋಗಿರ್ತಾನೆ. ಹಾಗೆ ನೀನು ಹೊರಗಡೆ ಬಾ ಅಂತ ಹೀರೋಯಿನ್ ಕಾಲ್ ಮಾಡಿದಾಗ ಅವನು ಕಾಲ್ ಪಿಕ್ ಮಾಡೋದಿಲ್ಲ. ಹಾಗಿರುವಾಗ ಅಲ್ಲಿಗೆ ಒಬ್ಬ ಬರ್ತಾನೆ. ಬಂದಿರೋರ್ನ ನೋಡಿ ಶ್ಯಾಮ್ ತುಂಬಾನೇ ಶಾಕ್ ಆಗ್ತಾನೆ. ಯಾಕಂದ್ರೆ ಬಂದಿರೋದು ವಿಷ್ಣು ಅಂತ ಸಾರಾಳಿಗೆ ಒಬ್ಬ ಫ್ರೆಂಡ್ ಇದ್ದಾಳ್ವಾ ಅವನೇ. ವಿಷ್ಣು ಯಾಕೆ ಈ ಲೇಡಿ ಹತ್ತಿರ ಬಂದಿರೋದು, ಇನ್ನು ವಿಷ್ಣು ಏನಾದ್ರೂ ಸಾರಾಳಿಗೆ ಮಾಡಿರಬಹುದಾ ಅಂತೆಲ್ಲ ಯೋಚನೆ ಮಾಡ್ತಾನೆ. ಶ್ಯಾಮ್ ಹೊರಡ್ತಾನೆ. ಈ ಲೇಡಿ ತೀರಿ ಹೋಗಿರೋ ಬಗ್ಗೆ ಸೆಕ್ಯೂರಿಟಿ ಅವರು ಪೊಲೀಸ್ಗೆ ತಿಳಿಸಿದಾಗ ಎಸಿಪಿ ಅವರೆಲ್ಲ ಬಂದು ನೋಡ್ತಾರೆ. ಯಾರಾದ್ರೂ ಕೊಲೆ ಮಾಡಿದ ಅಂತ ನೋಡುವಾಗ ಪೋಟಿಯನ್ನು ಡಾಕ್ಟರ್ ಹೇಳ್ತಾರೆ, ಏನು ಇಲ್ಲ, ಅವರೇ ಸೂಸೈಡ್ ಮಾಡ್ಕೊಂಡಿರೋದು, ಆದ್ರೆ ಸೂಸೈಡ್ ಅಂತ ನಂಬಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಹೀರೋಯಿನ್ ಕೂಡ ಅಸಿಸ್ಟೆಂಟ್ ಆಗಿ ಅಲ್ಲಿಗೆ ಬಂದಿರ್ತಾರೆ. ಅವರಿಗೆ ಅಲ್ಲಿ ಒಡೆದಿರೋ ಕನ್ನಡಿಗಳಲ್ಲೆಲ್ಲ ಸಾರಾಳನ್ನ ನೋಡಿದ ತರ ಫೀಲ್ ಆಗುತ್ತದೆ. ಎಸಿಪಿ ನೋಡಿದ್ರೆ ವಿಷ್ಣುವನ್ನ ಅರೆಸ್ಟ್ ಮಾಡ್ಕೊಂಡು ಬಂದು, ನೀನೇ ಅಲ್ವಾ ರೆಬೆಕಾನ ಕೊಲೆ ಮಾಡಿರೋದು, ನಿನ್ನ ಕಾರ್ ಆ ಕಡೆ ಹೋಗಿರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಸರ್, ನಾನು ಅವ್ರನ್ನ ನೋಡಕ್ಕೆ ಅಂತ ಹೋದೆ, ಅಷ್ಟರಲ್ಲಿ ಬಾಡಿ ನೋಡ್ಬಿಟ್ಟು ಹೆದ್ರಿ ನಾನಲ್ಲಿಂದ ಹೋದೆ ಅಂತ ವಿಷ್ಣು ಹೇಳ್ತಾನೆ. ಸರಿ ಹಾಗಿದ್ರೆ ಹೋಗು ಅಂತ ಹೇಳ್ತಾರೆ. ಹಾಗೆ ವಿಷ್ಣು ಹೊರಗಡೆ ಬಂದಾಗ ಅವನನ್ನ ಯಾರು ಎತ್ತಾಕೊಂಡು ಹೋಗ್ತಾರೆ. ಯಾರು ಅಂತ ನೋಡೋ ಅಷ್ಟರಲ್ಲಿ ಅದು ಶ್ಯಾನ್, ಮಹೇಶ್ ಮತ್ತು ಹೀರೋಯಿನ್ ಆಗಿರ್ತಾರೆ. ಸಾರಾಳಿಗೆ ಏನು ಮಾಡಿದೆ ಮರ್ಯಾದಿಂದ ಹೇಳುವಂತ ಅವನು ಹೇಳೋದನ್ನೆಲ್ಲ ರೆಕಾರ್ಡ್ ಮಾಡಕ್ಕೆ ಶುರು ಮಾಡ್ತಾರೆ. ಇವಾಗ್ಲೇ ನಡೆದಿರೋ ವಿಷಯವನ್ನ ನಮಗೆ ತೋರಿಸ್ತಾರೆ. ಆ ಚಂದುಗೆ ಟ್ರೀಟ್ಮೆಂಟ್ ಎಲ್ಲ ಕೊಡುವಾಗ ಚಂದು ಕೇಳ್ತಾನೆ, ನಾನು ಇವಾಗ ಹೊರಡ್ಬಹುದಾ ಅಂತ. ವಿಷ್ಣು ಕೂಡ ಬೇಗನೆ ಹೊರಡ್ಬಹುದು ಅಂತ ಸಾಧಾರಣವಾಗಿ ಅವನ ಜೊತೆ ಮಾತಾಡ್ತಾ ಇರ್ತಾರೆ. ಅವಾಗ ರೆಬೆಕಾ ವಿಷ್ಣು ಹತ್ತಿರ ಮಾತಾಡ್ಬೇಕು ಅಂತ ಅವನನ್ನ ಕರ್ಕೊಂಡು ಹೋಗ್ತಾನೆ. ಅವಾಗ ಅಲ್ಲಿಗೆ ಅಕ್ಬರ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ್ ಯಾರಂದ್ರೆ ಪೊಲಿಟಿಷಿಯನ್ಸ್ ಪಾರ್ಟಿ ಇವರಿಗೆಲ್ಲ ಅಡ್ವೈಸ್ ಕೊಡ್ತಾರಲ್ಲ ಆ ತರ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಅಕ್ಬರ್ ಹೇಳ್ತಾನೆ, ಇಲ್ಲಿ ಅಡ್ಮಿಟ್ ಆಗಿರೋ ಮಕ್ಕಳಲ್ಲಿ ಒಂದು ಮಗು ಸಾಯ್ಬೇಕು, ಇದನ್ನ ನಾವು ನ್ಯೂಸ್ ನಲ್ಲಿ ದೊಡ್ಡ ವಿಷಯವಾಗಿ ಹರಡಿಸ್ತೀವಿ, ಅದಕ್ಕೆ ಆ ಮಗುಗೆ ನೀನೇ ಪಾಯ್ಸನ್ ಇಂಜೆಕ್ಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಏನು ನಾನ್ ಹಾಕ್ಬೇಕಾ ಮೇಡಮ್, ಏನು ಇದೆಲ್ಲ ನನ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ತುಂಬಾ ದುಡ್ಡು ಕೊಡ್ತೀನಿ ಅಂತಾರೆ. ಹಣ ಅಂದ್ರೆ ಹೆಣಾನು ಬಾಯ್ ಬಿಡುತ್ತೆ ಅನ್ನೋ ತರ ಇವನು ಸಹ ಅದಕ್ಕೆ ಒಪ್ಕೊಳ್ತಾನೆ. ಹಾಗೆ ಅವರು ರ್ಯಾಂಡಮ್ ಆಗಿ ಒಂದು ಹುಡುಗನನ್ನ ಚೂಸ್ ಮಾಡ್ಕೊಳ್ತಾರೆ. ಅದೇ ನಮ್ ಹೀರೋಯಿಂದು ತಮ್ಮ ಚಂದು ಆಗಿರ್ತಾನೆ. ಹಾಗೆ ಅವರು ಚಂದುಗೆ ಇಂಜೆಕ್ಷನ್ ಮಾಡಿ ಅಲ್ಲಿಂದ ಹೊರಡಕ್ಕೆ ನೋಡುವಾಗ ಚಂದು ವಿಷ್ಣುದು ಕೈಯನ್ನ ಹಿಡ್ಕೋತಾನೆ. ಆಗ ಹೆದರ್ಬಿಟ್ಟು ವಿಷ್ಣು ಕೈಯಲ್ಲಿದ್ದ ಬಾಟಲ್ ನ ಕೆಳಗಡೆ ಹಾಕ್ತಾನೆ. ನಂತರ ಅದು ತೆಗೆದು ಡಸ್ಟ್ಬಿನ್ ಗೆ ಹಾಕಕ್ಕೆ ಮರ್ತೋಗುತ್ತದೆ. ನೀನು ಡಸ್ಟ್ಬಿನ್ ಗೆ ಹಾಕದಿದ್ದ ಕಾರಣ ಇದು ಸಾರಾಳಿಗೆ ಗೊತ್ತಾಯ್ತು, ಇನ್ನು ಅವಳ ಕತೆನ ಮುಗಿಸ್ಬೇಕು ಅಂತ ಅಕ್ಬರ್ ಹೇಳ್ತಾನೆ. ಸಾರಾ ನನ್ನ ಗೆಳತಿ, ಅವಳ ಕತೆಯನ್ನೆಲ್ಲ ಮುಗಿಸಕ್ಕೆ ನನಗೆ ಆಗೋದಿಲ್ಲ ಅಂತ ವಿಷ್ಣು ಹೇಳಿದಾಗ, ನೀನು ಕೊಂದಿಲ್ಲ ಅಂತ ಇಟ್ಕೋ, ಚಂದುವನ್ನ ಇಂಜೆಕ್ಷನ್ ಮಾಡಿ ನೀನೇ ಕೊಲೆ ಮಾಡಿರೋದು ಅಂತ ನಿನ್ನನ್ನ ಸಿಕ್ಕಾಕೊಳಿಸ್ತೀವಿ ಅಂತೆಲ್ಲ ಅಕ್ಬರ್ ಅವನನ್ನ ಹೆದರ್ಸ್ತಾನೆ. ಇವಾಗ ಬೇರೆ ದಾರಿನೇ ಇಲ್ಲ ಅಂತ ವಿಷ್ಣು ಸಹ ಒಪ್ಕೊಳ್ತಾನೆ. ಹಾಗೆ ಸಾರಾ ರಾತ್ರಿ ಸ್ಕೂಟರ್ ನಲ್ಲಿ ಹೋಗ್ತಾ ಇರುವಾಗ ಒಂದು ಗಾಡಿ ಬಂದು ಸಾರಾಳ ಬೈಕ್ಗೆ ಗುದ್ದುತ್ತದೆ. ಆಗ ವಿಷ್ಣು ಬಂದು ಹಿಂದ್ಗಡೆಯಿಂದ ಅವಳನ್ನ ಲಾಕ್ ಮಾಡ್ತಾನೆ. ಹಾಗೆ ಅವಳನ್ನ ಎಳ್ಕೊಂಡು ಹೋದೆ ಈ ತರ ಎಲ್ಲ ಹೇಳ್ತಾ ಇರುವಾಗ ಶ್ಯಾಮ್ಗೆ ಕೋಪ ಬಂದು,
ನನ್ ಸಾರಾಳನ ಅನ್ಯಾಯವಾಗಿ ಕೊಂದ್ಬಿಟ್ಟೆ ಅಲ್ವಾ ಅಂತ ಅವನನ್ನ ಹೊಡಿತಾನೆ. ಅವನಿಗೆ ಹೊಡಿಬೇಡ, ಇವನೇ ಮಾಡಿರೋದು ಅಂತ ಗೊತ್ತಾಯ್ತಲ್ವಾ, ಇನ್ನು ಇವರ ಒಟ್ಟಿಗೆ ಇರುವವರನ್ನ ಕಂಡು ಹಿಡಿಯುವ ಅಂತ ಒಟ್ಟಿಗೆ ಇರುವವರು ಹೇಳ್ತಾ ಇರುವಾಗ ವಿಷ್ಣು ಅವರ ಕೈಯಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ಅವನನ್ನ ಹಿಡಿಬೇಕು ಅಂತ ಅವರು ಸಹ ಓಡಿಸಕ್ಕೆ ಶುರು ಮಾಡ್ತಾರೆ. ಆದರೆ ಅವನಿಗೆ ಏನು ಆಗ್ತಾ ಇದೆ ಅಂತ ನಮ್ ಹೀರೋಯಿನ್ಗೆ ಫೀಲ್ ಮಾಡಕ್ಕೆ ಆಗುತ್ತದೆ. ಅವನು ಓಡ್ತಾ ಇರುವಾಗ ಒಂದು ಟ್ರಕ್ ಬಂದು ಅವನಿಗೆ ಗುದ್ದಿ ಅವನು ತೀರೋಗ್ತಾನೆ. ಹಾಗೆ ಪೊಲೀಸ್ ಅವರು ಬಂದು ಅವನ ಬಾಡಿಯನ್ನೆಲ್ಲ ತಗೊಂಡು ಹೋಗ್ತಾರೆ. ಆಕ್ಚುಲಿ ಒಂದು ಕೊಲೆ ನಡೆಯೋದಕ್ಕಿಂತ ಮುಂಚೆ ನಮ್ ಹೀರೋಯಿನ್ಗೆ ಗೊತ್ತಾಗುತ್ತದೆ ಅಲ್ವಾ, ಹಾಗೆ ಅವಳು ಇದನ್ನು ರಾಮು ಅವರ ಹತ್ತಿರ ಹೇಳ್ತಾರೆ. ಇದೆಲ್ಲ ಯಾರು ಮಾಡಿದ್ದು ಅಂತ ಅವರಿಗೆ ಗೊತ್ತಾಗಿರುತ್ತಲ್ವಾ, ಹಾಗೆ ಇದನ್ನ ಪ್ರಿನ್ಸಿಪಲ್ ಪೋಟಿ ಅವರ ಹತ್ತಿರ ಇವರು ಹೇಳ್ತಾ ಇರ್ತಾರೆ. ಅಕ್ಬರ್ ಅಂತ ಒಬ್ಬ ಪೊಲಿಟಿಷಿಯನ್ಸ್ಗೋಸ್ಕರ ಕೆಲಸ ಮಾಡೋನು ಯಾವ ಮಿನಿಸ್ಟರಿಗೋಸ್ಕರ ಇದನ್ನ ಮಾಡಿದ ಅಂತ ತಿಳಿಯುತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಪೊಲೀಸ್ ಅವರೆಲ್ಲ ಯಾವ ಮಿನಿಸ್ಟರಿಗೋಸ್ಕರ ಇದನ್ನ ಮಾಡಿರ್ತಾರೆ ಅನ್ನೋದನ್ನ ಕಂಡು ಹಿಡಿತಾರೆ. ಪಾಪನ್ ಅಂತ ಒಬ್ಬ ಮಿನಿಸ್ಟರ್ನ ತೋರಿಸಿದೆ ಅಲ್ವಾ, ಅವರಿಗೋಸ್ಕರ ಇದನ್ನೆಲ್ಲ ಮಾಡಿರ್ತಾರೆ. ಇದರಿಂದ ಅವರಿಗೆ ತುಂಬಾನೇ ಆದಾಯ ಕೂಡ ಸಿಕ್ಕಿರುತ್ತದೆ. ಕಾರಣ ಏನಂದ್ರೆ ಮಕ್ಕಳಿಗೆ ಫುಡ್ ಪಾಯ್ಸನ್ ಆದ ಕಾರಣ ಥಾಮಸ್ ಅನ್ನೋರ ಕೆಲಸನೇ ಹೋಗಿರುತ್ತದೆ. ಅದಾದ್ಮೇಲೆನೆ ಪಾಪನ್ ಅನ್ನೋರಿಗೆ ಆ ಪದವಿ ಸಿಗುತ್ತದೆ. ಹಾಗೆ ತುಂಬಾ ದೊಡ್ಡ ಪೋಸ್ಟ್ಗೆ ಅವರು ಬಂದಿರ್ತಾರೆ. ಅಕ್ಬರ್ ಆ ಸಮಯದಲ್ಲಿ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದ ಅಂತ ಹೀರೋಯಿನ್ ಮತ್ತು ಗ್ಯಾಂಗ್ ಅವರು ಕಂಡು ಹಿಡಿಯುತ್ತಾರೆ. ಹಾಗೆ ಪಾಪನೇ ಇದನ್ನೆಲ್ಲ ಮಾಡಿರಬಹುದು ಅಂತಾನು ಇವರು ಯೋಚನೆ ಮಾಡ್ತಾರೆ. ಹಾಗೆ ವಿಷ್ಣು ಹೇಳೋದನ್ನೆಲ್ಲ ರೆಕಾರ್ಡ್ ಮಾಡಿದ್ರಲ್ವಾ, ಅದನ್ನ ಮೀಡಿಯಾದವರಿಗೆ ತಂದು ಕೊಡ್ತಾರೆ. ಹಾಗೆ ನ್ಯೂಸ್ ನಲ್ಲೆಲ್ಲ ಪಾಪನೇ ಈ ತರ ಮಾಡಿರೋದು ಅಂತೆಲ್ಲ ನ್ಯೂಸ್ ಬರುತ್ತದೆ. ಹಾಗೆ ಪೊಲೀಸ್ ಅವರು ಪಾಪನ ಹತ್ತಿರ ಬಂದಾಗ ಆ ಹುಡುಗ ಹೇಳಿದ ಅಂತ ನಾನು ಆತರ ಎಲ್ಲ ಮಾಡಿದೀನಿ ಅಂತನ, ಅಕ್ಬರ್ ನನಗೋಸ್ಕರ ಕೆಲಸನೇ ಮಾಡಿಲ್ಲ ಅಂತೆಲ್ಲ ಪಾಪನ್ ಹೇಳ್ತಾ ಇರ್ತಾನೆ. ಇವರು ಈ ತರ ಮಾತಾಡ್ತಿರೋದೆಲ್ಲ ನ್ಯೂಸ್ ನಲ್ಲಿ ಅಕ್ಬರ್ ಕೂಡ ನೋಡ್ತಾ ಇರ್ತಾರೆ. ಪಾಪನಿಗೆ ಹೇಗೆ ನಿಭಾಯಿಸ್ಬೇಕು ಅಂತೆಲ್ಲ ಗೊತ್ತು, ನಿಭಾಯಿಸ್ಕೊಳ್ತಾರೆ ಅಂತ ಅನ್ಕೋತಾನೆ. ಅವಾಗ ನಮ್ ಅಕ್ಬರ್ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತದೆ. ಏನಂದ್ರೆ ಅವರು ತೀರಿ ಹೋದ ತರ ಒಂದು ಪೋಸ್ಟರ್ ಅನ್ನ ಕಳಿಸಿರ್ತಾರೆ. ಇದು ಏನು ಅಂತ ಅಕ್ಬರ್ ಕೂಡ ತುಂಬಾನೇ ಶಾಕ್ ಆಗ್ತಾನೆ. ಇದಾದ್ಮೇಲೆ ಕೂಡ ನಾವು ಇಲ್ಲಿ ಇರಬಾರದು, ಜಾಗ ಖಾಲಿ ಮಾಡ್ಬೇಕು ಅಂತ ಅನ್ಕೋತಾನೆ. ಅಕ್ಬರ್ ಅನ್ನು ಹಿಡಿದರೆ ಪಾಪನ್ ಈ ತರ ಎಲ್ಲ ಮಾಡಿದಾನ ಇಲ್ವಾ ಅಂತ ಗೊತ್ತಾಗುತ್ತದಲ್ವಾ. ಹಾಗೆ ಅವರು ಅಕ್ಬರ್ ಅನ್ನ ಹುಡುಕ್ತಾ ಇರ್ತಾರೆ. ಅಕ್ಬರ್ ನೋಡಿದ್ರೆ ನಾನು ಹೊರನಾಡಿಗೆ ಹೋಗ್ತಾ ಇದ್ದೀನಿ ಅಂತ ಯಾರ ಜೊತೆನೋ ಕಾಲ್ ನಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ನೋಡಿದ್ರೆ ಅಕ್ಬರ್ ಅನ್ನ ಯಾರೋ ಕಿಡ್ನಾಪ್ ಮಾಡ್ಕೊಳ್ತಾರೆ. ಅಕ್ಬರ್ದು ಫೋನ್ ಮಾತ್ರ ಕೆಳಗಡೆ ಬಿದ್ದಿರುತ್ತದೆ. ನೋಡಿದರೆ ಶ್ಯಾಮ್ ಮತ್ತು ಮಹೇಶ್ ಅವರು ಸೇರ್ಕೊಂಡೆ ಅಕ್ಬರ್ ಅನ್ನ ಕಿಡ್ನಾಪ್ ಮಾಡಿರ್ತಾರೆ. ಪಾಪನ್ ಹೇಳಿ ತಾನೆ ನೀನು ಈ ತರ ಕೆಲಸವನ್ನೆಲ್ಲ ಮಾಡಿದು ನಿಜ ಹೇಳು, ಇಲ್ಲ ಅಂದ್ರೆ ಅದೇ ಇಂಜೆಕ್ಷನ್ ಅನ್ನ ನಿನಗೆ ಹಾಕಿ ಕೊಂದು ಬಿಡ್ತೀನಿ ಅಂತ ಹೆದರ್ಸ್ತಾ ಇರ್ತಾರೆ. ಅಷ್ಟರಲ್ಲಿ ಎಸ್ಸಿ ಆ ಸ್ಪೋಟ್ಗೆ ಬರ್ತಾರೆ. ನೋಡಿದ್ರೆ ಅಕ್ಬರ್ ಅವರ ಫೋನ್ ಕೆಳಗಡೆ ಬಿದ್ದಿರುತ್ತದೆ. ಹಾಗೆ ಆ ಫೋನ್ ತಗೊಂಡು ಅವರು ಯಾರ ಜೊತೆ ಎಲ್ಲ ಮಾತಾಡಿದ್ದಾರೆ ಅಂತ ನೋಡ್ತಾರೆ. ಅದು ನೋಡಿದಾಗ ಎಸ್ಐ ತುಂಬಾನೇ ಶಾಕ್ ಆಗ್ತಾರೆ. ಇನ್ನೊಂದ್ ಕಡೆ ಶ್ಯಾಮ್ ಮತ್ತು ಮಹೇಶ್ ಅಕ್ಬರಿಗೆ ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅವನು ಸಹ ಬೇಡ ಬೇಡ ಅಂತ ತುಂಬಾನೇ ಕೆಂಜುತ್ತಿರ್ತಾನೆ. ಅಷ್ಟರಲ್ಲಿ ಹೀರೋನ್ ಒಂದ್ ಕಡೆ ಬಂದು ರಪ್ ಅಂತ ಬಿದ್ಬಿಡ್ತಾರೆ. ಯಾರು ತಳ್ಳಿ ಹಾಕಿದು ಅಂತ ನೋಡುವಾಗ ಅಲ್ಲಿಗೆ ಒಬ್ರು ಬರ್ತಾರೆ. ಅದ್ಯಾರು ಅಂತ ಗೊತ್ತಾ, ACP ಅಂತ ಒಬ್ರನ್ನ ತೋರಿಸಿದೆ ಅಲ್ವಾ, ಅವರೇ ಆಗಿರುತ್ತೆ. ಅಕ್ಬರ್ ಕೊನೆಯದಾಗಿ ಯಾರ ಜೊತೆನ ಮಾತಾಡಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ, ಅದು ACP ಜೊತೆನೆ ಆಗಿರುತ್ತೆ. ಇದು ನೋಡಿನೇ ನಮ್ SIಗೆ ಗೊತ್ತಾಗೋದು ACP ತುಂಬಾ ಕೆಟ್ಟವರು ಅಂತ. ಟ್ವಿಸ್ಟ್ ಏನಂದ್ರೆ ಅಕ್ಬರ್ ಮತ್ತು ACP ಇಬ್ರು ಸಹ ಪಾಪನಿಗೋಸ್ಕರನೇ ಕೆಲಸ ಮಾಡಿರ್ತಾರೆ. ಪಾಪನ್ ನೋಡಿದ್ರೆ ನನಗೇನು ತೊಂದರೆ ಬರದ ತರ ಕೇಸನ್ನ ಮುಚ್ಚಿ ಹಾಕಿ ಅಂತ ACP ಜೊತೆ ಹೇಳಿರ್ತಾರೆ. ಹಾಗೆ ಅದಕ್ಕೋಸ್ಕರ ACP ಕೂಡ ಕೆಲಸ ಮಾಡಿರ್ತಾರೆ. ಆದ್ರೆ ಹೀರೋಯಿನ್ ಮತ್ತು ಟೀಮ್ ಅವರು ಸೇರಿ ತುಂಬಾನೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿನೇ ಇವಾಗ ಇಲ್ಲಿಗೆ ಬಂದಿರ್ತಾರೆ. ACP ಹೇಳ್ತಾರೆ ಸಾರಾಳನ್ನ ವಿಷ್ಣು ಕೊಲೆ ಮಾಡಿಲ್ಲ, ನಾವೇ ಕೊಲೆ ಮಾಡಿದ್ವು ಅಂತ. ಏನಂದ್ರೆ ಸಾರಾಳನ್ನ ವಿಷ್ಣು ಬರೀ ಗಾಡಿ ಗುದ್ದಿ ಬೀಳ್ಸಿರ್ತಾನೆ ಅಷ್ಟೇ. ಅದಾದ್ಮೇಲೆ ಇವರಿಬ್ಬರು ಸೇರಿನೇ ಸಾರಾಳನ್ನ ಇಲ್ಲಿಗೆ ಎಳ್ಕೊಂಡು ಬಂದಿರ್ತಾರೆ. ಅಕ್ಬರ್ ಮತ್ತು ACP ಇಬ್ಬರು ಸೇರಿ ಅವಳಿಗೆ ಉಸಿರಾಡಕ್ಕೆ ಆಗದ ತರ ಬಾಲ್ ಅನ್ನ ಬಾಯಿಗೆ ತುರುಕಿ ಅವಳನ್ನ ಕೊಂದಿರ್ತಾರೆ. ಅದಾದ್ಮೇಲೆ ನಾವೇ ಅವಳನ್ನ ಡ್ರಮ್ಮಿಗೆ ಹಾಕಿ ಹೊಳೆಗೆ ತಗೊಂಡೋಗಿ ಬಿಸಾಡಿದು, ಹೀಗೆಲ್ಲ ACP ಸ್ಟೋರಿನ ಹೇಳ್ತಾರೆ. ಅದಾದ್ಮೇಲೆ ಇನ್ನು ನೀವು ಜೀವಂತವಾಗಿದ್ರೆ ನನಗೇನೆ ತೊಂದರೆ ಅಂತ ಹೇಳಿ ಅವರಿಬ್ಬರನ್ನ ತುಂಬಾನೇ ಹೊಡಿತಾರೆ. ಇವರು ಈ ತರ ಹೊಡಿತಾ ಇರುವಾಗ ಅಲ್ಲಿಗೆ ಸಾರಾಳ ದೆವ್ವವು ಬರುತ್ತದೆ. ಯಾಕಂದ್ರೆ ಅಲ್ಲಿ ಸಿಕ್ಕಾಕೊಂಡವರನ್ನ ಕಾಪಾಡುವುದಕ್ಕೆ ಅಂತ. ಹಾಗೆ ಸಾರಾಳ ದೆವ್ವ ಬಂದು ಅವರಿಬ್ಬರನ್ನ ತುಂಬಾನೇ ಅಟ್ಯಾಕ್ ಮಾಡಿ ಕೊನೆ
ಕೊನೆಗೆ ಇವಳನ್ನೇ ಹೇಗೆ ಕೊಂದರೋ ಅದೇ ತರ ACPಯನ್ನ ಸಹ ಅವಳು ಕೊಲ್ಲುತ್ತಾಳೆ. ಅದಾದ್ಮೇಲೆ ಶ್ಯಾಮ್ ಅವರನ್ನ ಲವ್ ಮಾಡ್ತಿದ್ರಲ್ವಾ, ಹಾಗೆ ಅವರನ್ನ ನೋಡ್ತಾ ತುಂಬಾ ಫೀಲ್ ನಲ್ಲಿ ಹೊರಟೋಗ್ತಾರೆ. ಇವಾಗ ಅಕ್ಬರ್ ಎಲ್ಲಿ ಹೋದ ಅಂತ ಪ್ರಶ್ನೆ ಬರಬಹುದು. ಅವನಿಗೆ ತುಂಬಾ ಗಾಯಗಳಾಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನಿಗೆ ಪುನಃ ಅಸಾಮಾನ್ಯವಾಗಿ ಫೀಲ್ ಆಗೋ ತರನು ನಮ್ಗೆ ತೋರಿಸ್ತಾರೆ. ಅದೇನಂದ್ರೆ ಹಾಸ್ಪಿಟಲ್ ನಲ್ಲಿ ಅಕ್ಬರ್ ಇದಾನಲ್ವಾ, ಅವನನ್ನ ಕೊಲ್ಲುವುದಕ್ಕಾಗಿ ದೆವ್ವ ಹೋಗೋ ತರ ಅವನು ಶಾಕ್ ಆಗಿ ನಿಲ್ಲೋ ತರ ನಮಗೆ ತೋರಿಸ್ತಾರೆ. ಇನ್ನೊಂದ್ ಕಡೆ ಆ ಪಾಪನ್ ಕೂಡ ಜೀವಂತವಾಗೇ ಇದ್ದಾರೆ ಅಲ್ವಾ, ಅವನನ್ನ ಕೊಲ್ಲುವುದಕ್ಕಾಗಿ ಆ ದೆವ್ವ ಪುನಃ ಬರೋ ತರ ತೋರಿಸ್ತಾ ಹಾಗೆ ಇಲ್ಲಿ ಸೆಕೆಂಡ್ ಪಾರ್ಟ್ಗಿರುವ ಲೀಡ್ ಕೊಡುತ್ತಾ ಈ ಮೂವಿಯನ್ನ ಕೊನೆಗೊಳಿಸಿದ್ದಾರೆ. ಖಂಡಿತವಾಗಿಯೂ ಈ ಮೂವಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.